ಈಗ ಅಲ್ಲೊಂದು ಗಿಡ ಹಾಕಿದ್ವಿ, ಗಿಡ ಹಾಕಬೇಕಾದ್ರೆ ಏನ್ ಗಿಡ ಅಂತ ಕೇಳ್ತಾ ಇದ್ದೆ, ಯಾರಿಗೋ ನಾನು ಹೇಳ್ದೆ, ಯಾರು ಗೊತ್ತಾಗ್ಲಿಲ್ಲ, ಎಷ್ಟು ದೊಡ್ಡ ದೊಡ್ಡ ಹೂ ಬಿಡ್ತದೆ ಅಂತ. ಅದ್ರ ಹೆಸರು ಕದಂಬ ಅಂತ. ನೀವು ಕದಂಬ ಅಂತ ನೀವು ಗೂಗಲ್ ಅಲ್ಲಿ ಹೊಡೆದ್ ನೋಡಿ, ದೊಡ್ಡ ಮರ ಆಗುತ್ತೆ. ಮರ ಆದ್ಮೇಲೆ ಇಷ್ಟಿಷ್ಟು ಚೆಂಡು ಹೂವು, ಬಿಳಿ ಚೆಂಡು ಹೂವು ಬಿಡ್ತದೆ. ಸೊ ಆ ಥರದಲ್ಲ ಬಹಳ ವಿಶೇಷವಾದ ಮರಗಳು. ಆ ಮರಗಳ ಬಗ್ಗೆ ಜ್ಞಾನ, ಯಾರು ಸೈನ್ಸ್ ಟೀಚರ್ ಇದ್ರೆ ಅದು ಹೇಳ್ಕೊಡ್ಬೇಕು. ಆಮೇಲೆ ಪರಿಸರ ದಿನ ಅಂತ ನಾವು ಹೀಗೆ ಮಾಡ್ಕೊಂಡಿದೀವಿ. ಎಷ್ಟು ದುರಾದೃಷ್ಟ ಅಂದ್ರೆ, ನಮ್ಮ ಪೂರ್ವಜರು 10,000 ವರ್ಷಗಳ ಹಿಂದ್ಗಡೆ ಜೂನ್ 5ನೇ ತಾರೀಕು ಮಾತ್ರ ನಾವು ಪರಿಸರ ನೆನೆಸ್ಕೊಳ್ತೀವಿ. ಪರಿಸರ ಅಂದ್ರೆ ಏನು? ಗಾಳಿ, ನೀರು, ಬೆಂಕಿ, ಆಕಾಶ, ಭೂಮಿ. ಸೊ ಪೊಲ್ಯೂಷನ್ ಅಂತ ಬಂದಾಗ ನಾವು ಪಾಠ ಮಾಡ್ಬೇಕಾದ್ರೆ ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಸೊ ಈ ಎಲ್ಲ ಪೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ವಾಟರ್ ಪೊಲ್ಯೂಷನ್ ಅಂತಂದ್ರೆ ಏನು? ನಾವು ಏನು ನೇಚರಲ್ಲಿ, ನೀವು ಮಳೆ ಬಂದಾಗ ಮಳೆ ನೀರು, ಮಣ್ಣು ನೀರನ್ನ ತಗೊಂಡೋಗಿ ನದಿಗೆ ಬಿಟ್ರೆ ಪರವಾಗಿಲ್ಲ. ಆಮೇಲೆ ಫಾರೆಸ್ಟ್ ಫೈರ್ ಆದಾಗ ಅದ್ರ ಪಾಡಿಗೆ ಅದು ಬೆಂಕಿ ಹತ್ಕೊಂಡು ಹೊಗೆ ಬಂದ್ರೆ ಪರವಾಗಿಲ್ಲ. ನಾವೇನ್ ಮಾಡ್ತಾ ಇದ್ವಿ, ಈ ಪರಿಸರನ ಹಾಳು ಮಾಡಕ್ಕೆ ಭೂಮಿಯಲ್ಲಿ ಸಿಗುವಂತ 2 ವಸ್ತುಗಳನ್ನ ಹಾಕಿ ರುಬ್ಬಿ ಅದನ್ನೊಂದು ಬೇರೆ ರೂಪ ಕೊಡ್ತೀವಿ, ಅದೇ ಕೆಮಿಕಲ್. ಸೊ ನೇಚರ್ ಮೇಲೆ ನಾವು ದಬ್ಬಾಳಿಕೆ ಮಾಡ್ತಾ ಇದೀವಿ. ಆ ಅನ್ವಾಂಟೆಡ್ ಕೆಮಿಕಲ್ಸ್ ನೀರಿಗೆ ಹೋದಾಗ ಅದನ್ನ ವಾಟರ್ ಪೊಲ್ಯೂಷನ್, ಅದು ಜಲ. ಏರ್ ಪೊಲ್ಯೂಷನ್ ಗಾಳಿ. ಪ್ಲಾಸ್ಟಿಕ್ನ ಸುಟ್ಟಾಗ, ಟೈರ್ಗಳನ್ನ ಸುಟ್ಟಾಗ ನ್ಯಾಚುರಲ್ ಆಗಿ ಅದು ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ನಾವು ಇದ್ರ ಬಗ್ಗೆ ಎಲ್ಲ ಓದ್ತಾ ಇದ್ದೀವಿ. 10,000 ವರ್ಷಗಳ ಹಿಂದ್ಗಡೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಆಗಿನ ಕಾಲಕ್ಕೆ ದೇವ್ರ ಪೂಜೆ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿದ್ದಾರೆ. ಮೋಸ್ಟ್ಲಿ ಬಹಳಷ್ಟು ಜನ ಗೊತ್ತಿಲ್ಲ ಅನ್ಸುತ್ತೆ. ದೇವ್ರ ಪೂಜೆ ಅಂದ್ರೆ ಕುಂಕುಮ ಇಟ್ಕೊಂಡು ನೀವು ವಿಭೂತಿ ಬಳಕೊಂಡು. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ನೀವು ಫುಲ್ ಡ್ರೆಸ್ ಆಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಕೈ ಮುಗಿದು ನಿಂತು ಅಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೆ ದೇವ್ರ ಮುಂದೆ ನಿಂತಾಗ ಎಲ್ಲೋ ಯೋಚನೆ ಮಾಡ್ತಾ ಇರೋದು, ಇದನ್ನ ದೇವ್ರ ಪೂಜೆನಲ್ಲ. ಮೂಲ ಪ್ರೇಯರ್ ಏನು ಅಂದ್ರೆ, ನಾವೆಲ್ಲಾ ಧರ್ಮಗಳಲ್ಲೂ ಪ್ರೇಯರ್ ನೋಡ್ತೀವಿ. ಚರ್ಚ್ಗೆ ಹೋಗ್ತೀವಿ ಭಾನುವಾರ, ಅದು ಪ್ರೇಯರ್. ಮಸ್ಜಿದ್ಗೆ ಹೋಗ್ತೀವಿ ಶುಕ್ರವಾರ, ಅದು ಪ್ರೇಯರ್. ನಾವು ದೇವಸ್ಥಾನಕ್ಕೆ ಹೋಗಿ, ಅದು ಪ್ರೇಯರ್. ಬಟ್ ಮೂಲ ಪ್ರೇಯರ್ ಏನಂದ್ರೆ, 10,000 ವರ್ಷಗಳ ಹಿಂದ್ಗಡೆ ನೇಚರ್ ವರ್ಷಿಪ್ ಅಂತ. ನಾವೇನು ವಿಶ್ವ ಪರಿಸರ ದಿನ ಮಾಡ್ತಾ ಇದೀವಿ ಇವತ್ತು, ಅದನ್ನೇ ನೇಚರ್ ವರ್ಷಿಪ್ ಅಂತ. ನೇಚರ್ ವರ್ಷಿಪ್ ಅಂದ್ರೆ ಏನು? ಭೂಮಿ ತಾಯಿನ ಕೈ ಮುಟ್ಟಿ ನಮಸ್ಕಾರ ಮಾಡೋದು, ಆಕಾಶದ ಮೇಲ್ಗಡೆಗೆ ಸೂರ್ಯನ ನೋಡಿ ನಮಸ್ಕಾರ ಮಾಡೋದು, ಆಕಾಶದ ಕಡೆ ನೋಡೋದು, ವಾಯುದೇವನ್ನ ಪೂಜೆ ಮಾಡೋದು, ಗಂಗಾ ಪೂಜೆ ಮಾಡೋದು. ಗಂಗಾ ಪೂಜೆ ಕೇಳಿದಿರಲ್ವಾ? ಗಂಗಾರತಿ ನಡೆಯುತ್ತಲ್ವಾ? ಈ ಗಂಗಾ ಪೂಜೆ 10,000 ವರ್ಷಗಳ ಹಿಂದ್ಗಡೆ ದೇವರ ಪೂಜೆ ಅಂದ್ರೆ ಇದನ್ನೇ ಹೇಳ್ಕೊಟ್ರೋದು. ಅಂದ್ರೆ ಪಂಚಭೂತಗಳ ಆರಾಧನೆ. ಪಂಚಭೂತಗಳು ಯಾವ್ಯಾವು? ಗಾಳಿ, ನೀರು, ಅಗ್ನಿ. ವಾಯು, ಜಲ, ಅಗ್ನಿ, ಆಕಾಶ, ಭೂಮಿ. ಇವು 5 ಇಲ್ಲದೆ ನಾವು ಬದುಕ್ಬೋದಾ? ಯೋಚನೆ ಮಾಡಿ. ನಾನು ಯಾವುದೋ ಒಂದು ಧರ್ಮನ ಪೂಜೆ ಮಾಡ್ತೀವಿ, ನಮ್ಮ ಇವರು ಯಾವುದೋ ಧರ್ಮನ ಪೂಜೆ ಮಾಡ್ತಾರೆ, ಇನ್ನೊಬ್ರು ಯಾವುದೋ ಧರ್ಮನ ಪೂಜೆ ಮಾಡ್ತೀವಿ. ನಾವು ಯಾವ ಧರ್ಮನ ಪೂಜೆ ಮಾಡ್ತೀವಿ, ದೇವನಾರ ಪೂಜೆ ಮಾಡಿ ಒಂದು 5 ನಿಮಿಷ ನಾವು ಗಾಳಿ ಇಲ್ಲದೆ ಬದುಕ್ಬೋದ? ಒಂದು 10 ನಿಮಿಷ ಮೂಗು ಇಟ್ಕೊಳ್ಳಿ ನೋಡೋಣ. ಮೂಗು ಯಾರಾದ್ರು ಅಲ್ವಾ? ಯಾವುದು ದೇವರು ಅಲ್ವಾ? ಮನುಷ್ಯ ಬದುಕೋದಿಕ್ಕೆ ಕನಿಷ್ಠವಾಗಿ ಇಮ್ಮಿಡಿಯೇಟ್ ಬೇಕಾಗಿರೋದು ಯಾವುದು? 5 ನಿಮಿಷ ಇಲ್ಲದೆ ಬದುಕೋದಿಲ್ಲ. ನೆಕ್ಸ್ಟ್, 2 ದಿವಸ ನೀರಿಲ್ಲದೆ ಬದುಕ್ಬೋದ ನಾವು? ನೀರು ಕುಡಿದೆ ಬದುಕ್ಬೋದ ನಾವು? 3 ದಿವಸ ಬದುಕ್ಬೋದ? 4 ದಿವಸ ಬದುಕಕ್ಕಾಗತ್ತಾ? ಡಿಹೈಡ್ರೇಷನ್ ಆಗತ್ತೆ. ಡಿಹೈಡ್ರೇಷನ್ ಆಗಿ ಬಾಡಿನಲ್ಲಿ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ. ಮೊದಲನೇದು ಗಾಳಿ, 2ನೇದು ನೀರು. ಮನುಷ್ಯ ಸತ್ತಿದನ ಬದುಕಿದನ ಅಂತ ಹೆಂಗ್ ಟೆಸ್ಟ್ ಮಾಡ್ತೀವಿ ನಾವು? ಹಿಂಗ್ ಟೆಸ್ಟ್ ಮಾಡ್ತೀವಿ. ಹಿಂಗ್ ಮುಟ್ತೀವಿ ಅಲ್ವಾ? ಹಿಂಗ್ ಮುಟ್ಟಿದಾಗ ತಣ್ಣಗಿದ್ರೆ ಏನು? ಬೆಚ್ಚಗಿದ್ರೆ ಅಲ್ವಾ? ಬೆಂಕಿ ಅಂದ್ರೆ ಅಗ್ನಿ. ನಾವು ಏನ್ರ ಮೇಲೆ ನಡೆಯೋದು? ರಾಜಪ್ಪ ಮನೆ ಹೇಳ್ತಾ ಇದ್ರು, ಸರ್ ಭೂಮಿಯಲ್ಲಿ ಬೆಳೆಯೋದನ್ನ ಬಿಟ್ಟು ಏನೇನೋ ಕಂಡಿಡಿದ್ರು, ಭೂಮಿಯಲ್ಲಿ ಬೆಳೆಯೋದನ್ನ ಬಿಟ್ಟು
ಏನಾದ್ರೂ ತಿನ್ನೋದನ್ನ ಮನುಷ್ಯ ಕಂಡಿಡಿದಾನ? ಗೆಡ್ಡೆ, ಗೆಣಸು, ಕಾಳು, ಮೆಣಸು, ಅವು ಇವು ಎಲ್ಲ ತಿಂತೀವಿ. ಸಾಫ್ಟ್ವೇರ್ ಕಂಡಿಡಿದಿವಿ. ಚಿಪ್ಸ್ನ ತಿನ್ನಕ್ಕಾಗತ್ತಾ? ಸಾಫ್ಟ್ವೇರ್ ಒಳಗಡೆ ಚಿಪ್ ಇರುತ್ತಲ್ಲ, ತಿನ್ನಕ್ಕಾಗತ್ತಾ? ಸೆಮಿ ಕಂಡಕ್ಟರ್ ತಿನ್ನಕ್ಕಾಗತ್ತಾ? ಆಗತ್ತಾ? ಆಗಲ್ಲ. ಏನು ಬೇಕಾದ್ರೆ ಕಂಡುಹಿಡಿಬಹುದು ನಾವು. ಸೊ ಭೂಮಿ ತಾಯಿಯಲ್ಲಿ ಏನು ಬೆಳೆದಿದೀವೋ ಅದನ್ನ ಮಾತ್ರ ತಿನ್ನಕ್ಕೆ ಸಾಧ್ಯ. ಸೊ ಯಾರ ದೇವರು? ಊಟ ಇಲ್ಲದೆ ಯೋಗಿಗಳು ಬದುಕ್ಬೋದು 30 ದಿವಸ 40 ದಿವಸ. ಸಾಮಾನ್ಯ ಮನುಷ್ಯ ನಂತರ ನಿಮ್ ತರ ಬದುಕಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಸೊ ಭೂಮಿ ಯಾಕೆ ಬೇಕೋ ಬೇಡವೋ? ಬೇಕಲ್ವಾ? ಸೊ ಯಾರಿಗೆ ಪೂಜೆ ಮಾಡ್ಬೇಕು ನಾವು? ಭೂಮಿ ತಾಯಿ. ಮಳೆ ಎಲ್ಲಿಂದ ಬರುತ್ತೆ ನಮ್ಗೆ? ಆಕಾಶ. ಶೆಲ್ಟರ್ ಯಾರು ಕೊಟ್ಟಿದ್ದಾರೆ? ಸ್ವಲ್ಪ ಮೋಡಗಳು ದೂರ ಹೋಗಿ ಸೂರ್ಯ ಡೈರೆಕ್ಟ್ ನಿಮ್ ತಲೆ ಮೇಲೆ ಬಿದ್ದರೆ ಟೆಂಪರೇಚರ್ ಎಷ್ಟಾಗತ್ತೆ? 45. ಸನ್ಬರ್ನ್ ಆಗುತ್ತಾ ಇಲ್ವೋ? ಆಕಾಶ ನಮ್ಮನ್ನು ರಕ್ಷಿಸ್ತಾ ಇದೆಯಲ್ವೋ? ಯಾವುದರಿಂದ ಆಕಾಶ ರಕ್ಷಿಸ್ತಾ ಇದೆ ಅಂದ್ರೆ, ನೀವು ಸೈನ್ಸ್ ಟೀಚರ್ಸ್ ಆದ್ರೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಹೇಳ್ತೀನಿ. ಸೂರ್ಯ ನಮಗೆ ಬರೀ ಸೂರ್ಯ ಕಿರಣಗಳು ಕೊಡ್ತಾ ಇಲ್ಲ. ಸೂರ್ಯ ಅಲ್ಲಿಂದ ಕಳಿಸೋವಾಗ ಬಹಳಷ್ಟು ತೀಕ್ಷ್ಣವಾದ ಕಿರಣಗಳನ್ನ ಕಳಿಸ್ತಾ ಇದ್ದಾನೆ. ಯಾವ್ಯಾವ ಕಳಿಸ್ತಾ ಇದ್ದಾನೆ? ಅಲ್ಟ್ರಾ ವೈಲೆಟ್ UV ರೇಸ್ ಕಳಿಸ್ತಾ ಇದ್ದಾನೆ, ರೇಡಿಯೇಷನ್ ಗಾಮಾ ರೇಸ್ ಕಳಿಸ್ತಾ ಇದ್ದಾರೆ, ಆಮೇಲೆ ಬಹಳಷ್ಟು ತೀಕ್ಷ್ಣವಾದ ರೇಡಿಯೇಷನ್ ಕಳಿಸ್ತಾ ಇದ್ದಾನೆ. ಆ ಎಲ್ಲ ಮನುಷ್ಯನಿಗೆ ಬೇಡವಾದಂತ ಮಾರಕವಾದಂತ ಎಲ್ಲ ಕಿರಣಗಳನ್ನ ಫಿಲ್ಟರ್ ಮಾಡಿ ಬರೀ ವೈಟ್ ಲೈಟ್ ಮಾತ್ರ ಭೂಮಿಗೆ ಬಿಡ್ತಾ ಇದೆ. ಯಾವುದು? ಆಕಾಶ. ಈ ಓಝೋನ್ ಲೇಯರ್ ಇದೆ, ಆಕಾಶದಲ್ಲಿದೆ. ಆಕಾಶ ಬೇಕೋ ಬೇಡವೋ ನಮಗೆ? ಅಲ್ವಾ? ಈ 5 ಅಲ್ವಾ? ಯಾವುದು ದೇವರು? 5 ಬೇರೆದಾ? ಸೊ ಈ 5 ಪಂಚಭೂತಗಳೇನಿದೆ, ನಾವು ಹೋಮ ಏನ್ ಮಾಡ್ತೀವಿ, ಹೋಮ ಮಾಡೋವಾಗ ಹೋಮಕ್ಕೆ ನಾವು ತುಪ್ಪ ಹಾಕ್ತಿವಿ, ಅದಾಕ್ತಿವಿ, ಇದಾಕ್ತಿವಿ, ಎಲ್ಲ ಹಾಕ್ತಿವಿ. ನೀರನ್ನು ಚುಮ್ಕಿಸ್ತೀವಿ, ಬೆಂಕಿ ಬರುತ್ತೆ, ಬೆಂಕಿಗೆ ತುಪ್ಪ ಹಾಕ್ತಿವಿ, ಕೈ ಮುಗಿತೀವಿ, ಮೇಲ್ಗಡೆ ನೋಡ್ತೀವಿ. ಸೊ ಯಜ್ಞ ಯಾಗಾದಿಗಳು ಯಾಕೆ ಮಾಡ್ತಿದ್ರು 10,000 ವರ್ಷಗಳ ಹಿಂದ್ಗಡೆ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಅಂತ, ಧನ್ಯವಾದ ಹೇಳೋದು. ನಾವು ಈ 5ಕ್ಕೆ ಏನು ಧನ್ಯವಾದ ಹೇಳ್ತೀವಿ, ಕೃತಜ್ಞತೆ ಹೇಳ್ತೀವಿ. ನಾವು ಈ ಭೂಮಿ ಮೇಲೆ ಬದುಕೋದಿಕ್ಕೆ ಬಹಳ ನಿಮ್ಮ 5 ಏನು ಅಂಶಗಳಿದಾವೆ, ಈ ಎಲ್ಲವೂ ನಮಗೆ ಸಹಕಾರಿಯಾಗಿದೆ. ಹಾಗಾಗಿ ಥ್ಯಾಂಕ್ಸ್ ಗಿವಿಂಗ್ ಅಂತ ನಾವು ಹೋಮಕುಂಡದಲ್ಲಿ ಧನ್ಯವಾದ ಮಾಡ್ತೀವಿ. ಅದನ್ನೇ ವಿಶ್ವ ಪರಿಸರ ದಿನ ಅಂತ ನಾವು ಮಾಡ್ಕೊಂಬ. ಈ 5 ಜನಕ್ಕೆ ಅರ್ಥ ಆಯ್ತಲ್ವ ನಿಮ್ಗೆ? ಈಗ ನೀವು ಇಷ್ಟೊತ್ತು ನೀವೇನ್ ಹೇಳಿದ್ರಿ? ಮರ ಬೆಳೆಸ್ಬೇಕು ಅಂದ್ರಿ. ಮರ ಯಾಕೆ ಬೆಳೆಸ್ಬೇಕು ನಾವು? ಕಾರ್ಬನ್ ಡೈಆಕ್ಸೈಡ್ನ ಎಳ್ಕೊಂಡು ಆಕ್ಸಿಜನ್ ಕೊಡುತ್ತೆ. ನೇಚರಲ್ಲಿ ಹೊಗೆ ಜಾಸ್ತಿ ಆದ್ರೆ ಮೂಗಿಡ್ಕೋತೀವಲ್ವಾ? ಹೊಗೆಯಲ್ಲಿ ಏನಿರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಯಾವುದು? ಮರ. ನಮಗೇನ್ ಬೇಕು? ಆಕ್ಸಿಜನ್ ಬೇಕು. ಹಾರ್ಟ್ ಬೀಟ್ ಕಡಿಮೆ ಆದಾಗ ಏನ್ ಕಡಿಮೆ ಆಗುತ್ತೆ? ಆಕ್ಸಿಜನ್ ಕಡಿಮೆ ಆಗುತ್ತೆ. ಸೊ ಆಕ್ಸಿಜನ್ ಕಡಿಮೆ ಆದಾಗ ಹಾರ್ಟ್ ಬೀಟ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮನುಷ್ಯನಿಗೆ ಬೇಕಾಗಿರೋದು ಆಕ್ಸಿಜನ್, ಅದನ್ನ ಕೊಡೋದು ಮರ. ಅದಕ್ಕೆ ಮರ ಗಿಡಗಳನ್ನ ಜಾಸ್ತಿ ಬೆಳೆಸೋದು. ಅದೇ ಗಾಳಿ ಅಂದ್ರೆ ವಾಯುದೇವ ಅಂದ್ರೆ, ವಾಯು ಅಂದ್ರೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆಲ್ ಗ್ಯಾಸಸ್. ಇಟ್ ಮೇ ಬಿ ಆಕ್ಸಿಜನ್, ಹೈಡ್ರೋಜನ್, ನೈಟ್ರೋಜನ್, ಬಹಳಷ್ಟು ಇದಾವೆ. ಗಾಳಿ ಅಂದ್ರೆ ಬರೀ ಮನುಷ್ಯ ನಮ್ಗೆ ಗಾಳಿ ಅಷ್ಟೇ. ನೀವು ಸೈಂಟಿಫಿಕ್ ಆಗಿ ಓದ್ಬಿಟ್ರೆ ಯಾಕೆ ಕಡಲೆ ಬೀಜ ಅಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ, ಕಡಲೆ ಬೀಜ ಬಹಳಷ್ಟು ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ. ಕಡಲೆ ಬೀಜದ ಬೇರಲ್ಲಿ ಗಂಟುಗಳಿರ್ತದೆ, ನೋಡಿರ್ಬೇಕು ನೀವು. ಕಡಲೆ ಗಿಡನ ಕಿತ್ತರೆ ನೀವು ಬೇರಲ್ಲಿ ಗಂಟುಗಳಿರ್ತದೆ. ಆ ಗಂಟುಗಳಲ್ಲಿ ಏನಿರುತ್ತೆ ಅಂದ್ರೆ, ನೀವು ಗಂಟನ್ನ ಮುರಿರಿ, ಒಳಗಡೆ ಸ್ವಲ್ಪ ಕೆಂಪು ಕಾಣ್ತದೆ. ಅದೇನು ಅಂದ್ರೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾದ ಏನ್ ಕೆಲಸ ಅಂದ್ರೆ, ಗಾಳಿಯಲ್ಲಿರೋ ನೈಟ್ರೋಜನ್ ಅನ್ನು ಎಳ್ಕೊಂಡು ಅಲ್ಲಿ ಅದನ್ನ ಅಮೋನಿಯಾ ಮಾಡಿ ಅಮೋನಿಯಾನ ಗಿಡಕ್ಕೆ ಕೊಡ್ತದೆ. ಅಮೋನಿಯಾನ ಗಿಡಕ್ಕೆ ಕೊಟ್ರೆ ಆ ಗಿಡ ಸದೃಢವಾಗಿ ಬೆಳೀತದೆ. ಆ ಅಮೋನಿಯಾನೇ ಪ್ರೋಟೀನ್ ಬೇಕಾಗಿರೋದು. ಸೊ ಕಡಲೆ ಬೀಜದಲ್ಲಿ ಪ್ರೋಟೀನ್ ಯಾಕೆ ಜಾಸ್ತಿ ಇದೆ ಅಂದ್ರೆ, ಆ ಗಿಡದ ಕ್ವಾಲಿಟಿ ಹಂಗಿದೆ. ಸೊ ಆಕಾಶದಲ್ಲಿ ಗಾಳಿಯಲ್ಲಿರುವಂತಹ ನೈಟ್ರೋಜನ್ ಇದನ್ನ ಇಂಗ್ಲಿಷಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಬೈ ರೈಸೋಬಿಯಂ ಬ್ಯಾಕ್ಟೀರಿಯಾ. ಆ ಗಂಟುಗಳೇನು ಅವಕ್ಕೆ ರೈಸೋಬಿಯಂ ನಾಡ್ಯೂಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಕನ್ನಡದಲ್ಲಿ ಹೇಳ್ತಾ ನಿಮ್ಗೆ ಸ್ವಲ್ಪ ಅರ್ಥ ಆಗ್ಲಿ ಅಂತ, ನಿಮ್ ತಾಯಂದ್ರಿಗೂ ಗೊತ್ತಾಗ್ಲಿ. ಹಿಂದೆ ನಾನು ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ಪಾಪ ತಾಯಂದ್ರು ಬಹಳಷ್ಟು ಜನ ಇದ್ದಾರೆ, ಯಪ್ಪ ಬಂದ ಏನೋ ಇಂಗ್ಲೀಷಲ್ಲಿ ಮಾತಾಡ್ದ ಹೋದ ಬೆಂಗಳೂರಿಗೆ ಅಂತ ಬೈಕೊಂಡು ಮನೆಗೆ ಹೋಗ್ತಾರೆ. ಅಲ್ವೇನಮ್ಮ? ಪಾಪ ಇವರೆಲ್ಲ ಪೇರೆಂಟ್ ಬರ್ತಾರ, ಈ ಮಕ್ಕಳು ಇವರೆಲ್ಲ ಓದಿ ದೊಡ್ಡವರಾಗಿ ಇವ್ರ ಮಕ್ಕಳು ಬರ್ತಾರಲ್ಲ, ಅವಾಗ ಇಂಗ್ಲೀಷಲ್ಲಿ ಮಾತಾಡ್ಬೋದು. ಸೊ ಈಗ ಅವ್ರು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಕನ್ನಡದಲ್ಲಿ ಆಗ್ಲಿಂದ
ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ಪರಿಸರ ಏನಿದೆ, ಪರಿಸರ ಬಹಳ ಮುಖ್ಯ. ಹಾಗಾಗಿ ಪರಿಸರಕ್ಕೆ ಹಾನಿಯಾಗುವಂತ ಕೆಲಸಗಳನ್ನ ಮಾಡಬಾರ್ದು. ನಾವು ರೈತರು ಏನು ಮಾಡ್ತಾರ, ರೈತರು ಸ್ವಲ್ಪ ಇತ್ತೀಚೆಗೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ಅಣ್ಣ ಎಲೆ ಸುರುಗ್ ಬಂದದೆ, ಎಲೆ ಸುರುಗ್ ಬಂದದ ಇದಕ್ಕೇನಣ್ಣ ಔಷಧಿ ಅಂತ ಆ ಮದ್ದಂಗಡಿಗೆ ಹೋಗಿ ಕೊಡ್ತೀವಿ. ಅವ್ನು ಕೊಡ್ತಾನೆ, ಯಾವ್ದೋ ಒಂದು 4 ಬರ್ಕೊಡ್ತಾನೆ, ಇದು ಹಾಕು ಇದಾಕು 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 ಅಂತ. ಪಾಪ ಅವರು ತಗೊಂಬಂದು ಹೊಡಿತಾರೆ. ಆ ಹುಳ ಏನೋ ಸಾಯುತ್ತೆ. ಆದ್ರೆ ಏನು ಹೊಡಿತೀವಿ ಅದು 10% ಬಳಸಿ ಇನ್ನ 90% ಭೂಮಿ ಒಳಗಡೆ ಹೋಗ್ತದೆ. ಮಳೆ ಬಂದಾಗ ಆ ಮಳೆ ಜೊತೆಗೆ ಅದು ಕೆರೆ ಕುಂಟೆ ಕಾಲುವೆ ಹೋಗ್ತದೆ. ಆ ಕುಡಿಯೋ ನೀರು ಕೂಡ ಬಹಳಷ್ಟು ನಮಗೆ ಆರೋಗ್ಯಕ್ಕೆ ತೊಂದರೆ ಮಾಡುತ್ತೆ. ಸೊ ಹಾಗಾಗಿ ಪರಿಸರ ರಕ್ಷಿಸೋದು ನಮ್ಮ ಎಲ್ಲರ ಜವಾಬ್ದಾರಿ ಜೊತೆಗೆ ಇವತ್ತು ವಿಶ್ವ ತಾಯಂದಿರ ದಿನ ಬಹಳ ಅರ್ಥಪೂರ್ಣವಾಗಿ ನಮ್ಮ ಇವರ ಆಂಕರ್ ಅವ್ರನ್ನ ಕರೆದು ಸನ್ಮಾನ ಮಾಡಿಸಿದ್ರಿ. ಒಬ್ಬ ಮಗನನ್ನ ಓದಿಸೋದು ಎಷ್ಟು ಕಷ್ಟ ಇದೆ ಅಂತ ತಾಯಂದ್ರಲ್ಲಿ ಹಿಂದೆ ಕೂತಿದ್ದೀರಿ. ಅದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ತಾಯಿ ಕೂಡ ನಮ್ಮನ್ನ ಓದಿಸೋವಾಗ ಅಷ್ಟೇ ಕಷ್ಟಪಟ್ಟಿದ್ದಾರೆ. ಅವರು ಏನೇ ಕಷ್ಟ, ನೋವು, ಒತ್ತಡ ಇದ್ರೂ ಕೂಡ ಯಾವತ್ತೂ ಮಕ್ಕಳ ಮುಂದೆ ತಾಯಂದ್ರು ತೋರಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ನೊಂದ್ಕೊಳ್ತವೆ ಮಕ್ಕಳಿಗೆ ಯಾಕೆ ಹೇಳ್ಬೇಕು ನಮ್ಮ ಕಷ್ಟ ಅಂತ ಹೇಳಿ ಎಲ್ಲವನ್ನ ನುಂಗಿಕೊಂಡು ಕಣ್ಣಿನ ಅಂಚಿಗೆ ಬಂದ್ರು ಕಣ್ಣೀರು, ಆ ಕಣ್ಣೀರ್ನ ಹೊರಗಡೆ ಹಾಕದೆ ಎಲ್ಲವನ್ನ ಬುದ್ಧಿಯಲ್ಲಿ ಕಟ್ಟಿಟ್ಟು ಮಕ್ಕಳನ್ನ ಓದಿಸ್ತವೆ. ಆ ಓದಿಸಿದ ಮೇಲೆ ಮಕ್ಕಳು ದೊಡ್ಡವರಾಗಿ ಬೆಳೀತವೆ. ಆ ದೊಡ್ಡವರಾಗಿ ಬೆಳೆದ ಮೇಲೆ ನಿಜವಾಗ್ಲೂ ಆ ಮಕ್ಕಳು ತಂದೆ ತಾಯಿ ಪಟ್ಟಂತ ಕಷ್ಟನ ನೆನ್ಸ್ಕೊಳ್ತಾರ? ಆ ನೆನ್ಸ್ಕೊಳ್ಳೋಕೆ ಮಾಡಬೇಕೇನು ಅಂದ್ರೆ, ನಾವು ಕೂಡ ತಂದೆ ತಾಯಿ ಅಂದ್ರೆ ಏನು ಅಂದ್ರೆ ಅವರನ್ನ ಅಷ್ಟೇ ಮುದ್ದಾಗಿ ಪ್ರೀತಿಯಿಂದ ಸ್ನೇಹಿತರ ತರ ನಾವು ಬೆಳೆಸಿದ್ರೆ ಅವರು ನಮ್ಮ ಜೊತೆ ಎಲ್ಲವನ್ನ ಹಂಚ್ಕೊಳ್ತಾರೆ. ಅವರು ಬೆಳೆಯೋ ಸಂದರ್ಭದಲ್ಲಿ ಅವ್ರಿಗೂ ಏನೋ ಕಷ್ಟ ಸುಖ ಇರ್ತದೆ. ಅಂದ್ರೆ ಅವರು ಮಕ್ಕಳು ಕೂಡ ಹ್ಯೂಮನ್ ಬೀಯಿಂಗ್ಸ್. ಅದನ್ನ ನೀವು ಎಂತ ವಾತಾವರಣ ಕ್ರಿಯೇಟ್ ಮಾಡ್ಬೇಕಂದ್ರೆ, ಅಪ್ಪ ದಾರಿಯಲ್ಲಿ ಬರ್ತಾ ಇದ್ದೆ, ಯಾರೋ ನನಗೆ ಬೈದ್ರು, ರೇಗಿಸಿದ್ರು ಅಂತ ಹೇಳೋಷ್ಟು ನೀವು ಅವ್ರ ಜೊತೆ ಸ್ನೇಹ ಇರ್ಬೇಕು ತಂದೆದು. ಹೆಣ್ಣು ಮಕ್ಕಳು ಅಷ್ಟೇ ಮುಕ್ತವಾಗಿ ಅವ್ರಿಗೆ ಏನ್ ಅನ್ಸಿದ ತಾಯಂದ್ರ ಜೊತೆ ಹಂಚ್ಕೊಳ್ಳೋ ರೀತಿ ನಾವು ವಾತಾವರಣ ಕ್ರಿಯೇಟ್ ಮಾಡ್ಬೇಕು. ನಾವು ಯಾವಾಗ ನೀವು ಮಗ ಅಥವಾ ಮಗಳನ್ನ ಸ್ನೇಹಿತೆ ತರ ನೋಡಲ್ವೋ, ಅವ್ರು ಅಯ್ಯೋ ಹೇಳಿದ್ರೆ ಬೈತಾರೆ ನಮ್ಮಪ್ಪ, ಹೇಳಿದ್ರೆ ನಮ್ಮಮ್ಮ ಹೊಡಿತಾರೆ, ನಮ್ಮಮ್ಮ ಬೈತಾರೆ, ಒಡೆದು ಬಡ್ದು ಇಲ್ಲಿವರೆಗೂ ಯಾರು ಮಕ್ಕಳಿಗೆ ಬುದ್ಧಿ ಕಲಿಸಿ ಆ ಮಕ್ಕಳು ದೊಡ್ಡವರಾಗಿರೋದು ನಾನಂತೂ ನೋಡಿಲ್ಲ ಪೊಲೀಸ್ ಇಲಾಖೆಯಲ್ಲಿ. ಯಾರು ಹೊಡೆದು ಬಡ್ದು ಬುದ್ಧಿ ಕಲ್ಸಿರ್ತಾರೆ, ಹೊಡೆದು ಬಡ್ದು ಬುದ್ಧಿ ಕಲ್ಸಿದ್ರೆ ಮನೆಯಿಂದ ಬಸ್ ಹತ್ತೋರ್ಗು ಅಷ್ಟೇ. ನಿಮ್ಮ ಹೊಡೆದಾಟ ಬಡಿದಾಟ ಹೇಳಿ ತಿದ್ದಿದ್ರು ಅದು ಬಸ್ ಹತ್ತೋವರೆಗೂ ಅಷ್ಟೇ. ಬಸ್ ಹತ್ತದ ಮೇಲೆ ಅಯ್ಯೋ ನಮ್ಮ ಅಪ್ಪಂದು ಇದೇ ಆಯ್ತು, ನಮ್ಮ ಅಮ್ಮಂದು ಇದೇ ಆಯ್ತು. ಆದ್ರೆ ನೀವು ಪ್ರೀತಿಯಿಂದ ಮಕ್ಕಳನ್ನ ಬೆಳೆಸ್ಕೊಂಡ್ರೆ, ಇಲ್ಲ ನಮ್ಮಮ್ಮ ಬೇಜಾರು ಮಾಡ್ಕೋತಾರೆ, ನಮ್ಮಪ್ಪ ಬೇಜಾರು ಮಾಡ್ಕೋತಾರೆ, ಅವ್ರು ಏನೇ ಮಾಡ್ಬೇಕದು ತಪ್ಪು ಮಾಡೋಂಥ ವಾತಾವರಣ ಬಂದ್ರು, ಪರಿಸ್ಥಿತಿ ಬಂದ್ರು, ಆ ಥರ ಸ್ನೇಹಿತರ ಸರ್ಕಲ್ ಬಂದ್ರು ಕೂಡ ಇಲ್ಲಪ್ಪ ನಮ್ಮಪ್ಪ ಬೇಜಾರು ಮಾಡ್ಕೋದು ಗೊತ್ತಾದ್ರೆ, ನಮ್ಮಮ್ಮ ಬೇಜಾರು ಮಾಡ್ಕೋತಾರೆ, ನಮ್ಮಮ್ಮನಿಗೆ ಕಣ್ಣೀರು ಹಾಕ್ಸೋದು ನನಗೆ ಇಷ್ಟ ಇಲ್ಲ, ನಮ್ಮ ಅಪ್ಪನಿಗೆ ಕಣ್ಣೀರು ಹಾಕ್ಸೋದು ಇಷ್ಟ ಇಲ್ಲ. ಇಷ್ಟು ಸೂಕ್ಷ್ಮವಾಗಿ ನಿಮ್ಮ ಮಕ್ಕಳನ್ನ ಬೆಳೆಸಿದ್ರೆ ನೀವು ಇನ್ನೇನು ಅವರಿಗೆ ನೀವು ಆಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ಅವರೇ ದೊಡ್ಡದಾಗಿ ಬೆಳೆದು ಅವರೇ ಆಸ್ತಿಯಾಗಿ ಸಮಾಜದಲ್ಲಿ ಏನಾದ್ರು ಸಾಧನೆ ಮಾಡಿ ಇಂಥವ್ರ ಮಗ ಇಂಥವ್ರ ಮಗಳು ಅಂತ ಹೇಳೋವಂಥ ಪರಿಸ್ಥಿತಿ ಕೂಡ ಆ ಸಮಾಜದಲ್ಲಿ ಆ ಮಕ್ಕಳು ಅಷ್ಟು ಚೆನ್ನಾಗಿ ಬೆಳಿತವೆ. ಹಾಗಾಗಿ ವಿಶ್ವ ತಾಯಂದಿರ ದಿವಸ ಒಬ್ಬ ಪುಟಾಣಿ ಮಕ್ಕಳಿಗೆ ತಾಯಂದಿರ ದಿನಾಚರಣೆ ಏನು ಅರ್ಥ ಆಗಲ್ಲ. ಅದಕ್ಕೆ ನಿಮ್ಮ ತಾಯಂದ್ರಿಗೆ ಹೇಳ್ತಾ ಇದ್ದೀನಿ, ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕಂತ ಉಲ್ಟಾ ರಿವರ್ಸ್ ಹೇಳ್ತಾ ಇದ್ದೀನಿ.